ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂತ ಅಂದ್ರೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದು ಇವತ್ತಿಗೆ 10ನೇ ದಿನಕ್ಕೆ ಕಾಲಿಟ್ಟಿದೆ. ಅಲ್ಲಿಂದ 10 ದಿನಗಳ ಸತತವಾಗಿ ದಾಳಿ ಪ್ರತಿದಾಳಿ ಭೀಕರತೆಯನ್ನ ಪಡೆದುಕೊಂಡಿರುವಂತಹ ವಿಚಾರಗಳು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಜಸ್ಟ್ 3 ರಾಷ್ಟ್ರಗಳ ಮಧ್ಯೆ ಇದ್ದಂತ ಯುದ್ಧದ ಕಾರ್ಮೋಡ ಹಲವು ರಾಷ್ಟ್ರಗಳಿಗೂ ಕೂಡ ಅದರ ವ್ಯಾಪಿಸಿ ಕೂಡ ಬಿಟ್ಟಿದೆ. ಪ್ರಮುಖವಾಗಿ ಎಲ್ಲರಿಗೂ ಇದ್ದಂತಹ ಪ್ರಶ್ನೆ, ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯ ಹತ್ಯೆ ಬಳಿಕ ಯಾರಾಗ್ತಾರೆ ಉತ್ತರಾಧಿಕಾರಿ ಅನ್ನೋ ಪ್ರಶ್ನೆ ಇತ್ತು. ಆಲ್ರೆಡಿ ಖಮೇನಿ ಅವರ ಪುತ್ರನನ್ನ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಲಾಯಿತು. ಈಗ ಅಮೆರಿಕ ಅಲರ್ಟ್ ಆಗಿದೆಯಂತೆ. ನೇರವಾಗಿ ಇರಾನ್ನ ನೂತನ ಉತ್ತರಾಧಿಕಾರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದೆ ಅಮೆರಿಕ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಹತ್ತನೇ ದಿನದ ಯುದ್ಧ ಮಧ್ಯಪ್ರಾಚ್ಯದಲ್ಲಿ ಬರೀ ಬೆಂಕಿಯಂತೆ ನಾಗರಿಕರು ಆತಂಕ ಪಡುತ್ತಿದ್ದಾರೆ. ಇರಾನ್ಗೆ ನೂತನ ಉತ್ತರಾಧಿಕಾರಿ ಫೈನಲ್ ಕೂಡ ಆಗಿದ್ದು ಇರಾನ್ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದೆ. ಹಾಗಾಗಿ ನೂತನ ಉತ್ತರಾಧಿಕಾರಿಗೆ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಸುಮ್ಮನೆ ಹೇಳದಂತೆ ಕೇಳಿದ್ರೆ ಒಳ್ಳೇದು, ಇಲ್ಲದಿದ್ರೆ ಪರಿಣಾಮ ಸರಿ ಇರಲ್ಲ. ನಮಗೆ ಇನ್ನು 6 ತಿಂಗಳು ಯುದ್ಧ ನಡೆಸೋ ಸಾಮರ್ಥ್ಯ ಇದೆ ಅಂತ ಅಮೆರಿಕ ನೇರವಾಗಿ ಎಚ್ಚರಿಕೆ ಕೊಟ್ಟಿದೆ. ವೈರಿಯ ಸರ್ವನಾಶಕ್ಕೆ ಅಮೆರಿಕ ಸಿದ್ಧವಾಗಿದೆ ಅಂತ ವಿಶ್ವದ ದೊಡ್ಡನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇರಾನ್ಗೆ. ಇರಾನ್ ಕೂಡ ಸುಮ್ಮನೆ ಕೂತ್ಕೊಂಡಿಲ್ಲ. ಅಮೆರಿಕಾಗೆ ಪ್ರತಿ ದಾಳಿಯ ಮೂಲಕ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಇದ್ದು ನಿರಂತರವಾಗಿ ದಾಳಿ ಪ್ರತಿ ದಾಳಿಗಳಾಗ್ತಾ ಇದೆ. ಪ್ರಮುಖವಾಗಿ ಅಮೆರಿಕ ಹೇಳ್ತಾ ಇರೋದು, ನಮ್ಮಲ್ಲಿರುವಂತಹ ಕ್ಷಿಪಣಿ ಇನ್ನ ಯುದ್ಧ ಉಪಕರಣಗಳನ್ನ ಬಳಕೆ ಮಾಡಿಲ್ಲ, ಬಳಕೆ ಮಾಡಿದ್ರೆ ಇರಾನ್ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರಗಳನ್ನ ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರಾನ್ಗೆ ನೇರವಾಗಿ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಎಚ್ಚರಿಕೆ ಬೆದರಿಕೆಗಳು ಹೊಸ್ತೇನಲ್ಲ. ಇರಾನ್ಗೆ ಪದೇ ಪದೇ ರೀತಿ ಎಚ್ಚರಿಕೆಯ ಮಧ್ಯದಲ್ಲೂ ಕೂಡ ನಾವು ಪ್ರತಿಕಾರ ತೀರಿಸ್ಕೊಳ್ತೀವಿ ಅಂತ ಪ್ರತಿದಾಳಿಯನ್ನ ಇರಾನ್ ಕೂಡ ಮುಂದುವರಿಸ್ತಾ ಇದೆ. ಹಾಗಾಗಿ ದಾಳಿ ಪ್ರತಿದಾಳಿಗಳು ಇನ್ನಷ್ಟು ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆಗಳಿದೆ. ಈಗ ನೂತನ ಉತ್ತರಾಧಿಕಾರಿಯ ನೇಮಕದ ಬಳಿಕ ಇರಾನ್ ಈ ಯುದ್ಧವನ್ನ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ, ಈ ದಾಳಿಯನ್ನ ಹಿಂಗೆ ಮುಂದುವರಿಸುತ್ತೆ, ಅಮೆರಿಕದ ಈ ಎಚ್ಚರಿಕೆಯನ್ನ ನೂತನ ಉತ್ತರಾಧಿಕಾರಿ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಇದೆ. Метеориты падают прямо в залив. Волна идет к городу. Машины, контейнеры, все несет. Дом просил, господи, он рушится, молния. Вы это видели? Ветер сносит, смотрите. Метеориты падают прямо. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಇರಾನ್ಗೆ ಅಮೆರಿಕದ ಎಚ್ಚರಿಕೆ ಬೆದರಿಕೆಗಳು ಹೊಸ್ತೇನಲ್ಲ. ಆಗಾಗ ಬೆದರಿಕೆಗಳು ಅಥವಾ ಯುದ್ಧ ಮಾಡ್ಬಿಡ್ತೀವಿ, ಇರಾನ್ನ ಸರ್ವನಾಶ ಮಾಡ್ಬಿಡ್ತೀವಿ ಅನ್ನುವಂತಹ ವಿಚಾರಗಳನ್ನ ಪದೇ ಪದೇ ಪ್ರಸ್ತಾಪ ಮಾಡಿದಾಗ್ಲೂ ಕೂಡ ಯುದ್ಧದ ಭೀಕರತೆ ಬೇರೆ ಆಯಾಮವನ್ನ ಪಡೆದುಕೊಳ್ತಾ ಇತ್ತು. ಇರಾನ್ ಅದಕ್ಕೆ ನೇರವಾಗಿ ಪ್ರತಿದಾಳಿಯನ್ನ ಕೂಡ ಮುಂದುವರಿಸ್ತಾ ಇತ್ತು. ಈಗ ಅಟ್ ಪ್ರೆಸೆಂಟ್ ಪರಿಸ್ಥಿತಿ ಹೆಂಗಿದೆ, ಅಮೆರಿಕದ ಈ ಎಚ್ಚರಿಕೆಯನ್ನ ಹೆಂಗೆ ಕನ್ಸಿಡರ್ ಮಾಡಬಹುದು ಅಂತ ಇರಾನ್?
ಶ್ರುತಿ, ಏನು ಇರಾನ್ ವಿರುದ್ಧ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ಯುದ್ಧವನ್ನು ಏನು ನಡೆಸ್ತಾ ಇದೆ ಅದು ಇವತ್ತಿಗೆ 10ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಹೊಸ ಉತ್ತರಾಧಿಕಾರಿಯನ್ನ ಇರಾನ್ ನೇಮಕ ಮಾಡ್ತಾ ಇದೆ. ಅವರು ಸಹ ಈಗ ಅಮೆರಿಕದ ಅಧ್ಯಕ್ಷರಾದಂಥ ಟ್ರಂಪ್ಗೆ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಟ್ರಂಪ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು, ನಮ್ಮ ಬಳಿ ಇನ್ನೂ 6 ತಿಂಗಳ ಕಾಲ ಯುದ್ಧ ನಡೆಸುವಂಥ ಸಾಮರ್ಥ್ಯ ಇದೆ, ಅದಕ್ಕೆ ಬೇಕಾದಂಥ ಕಾರಣಗಳು ಸಹ ನಮ್ಮಲ್ಲಿ ಇದ್ದಾವೆ ಅಂತಕ್ಕಂಥ ವಾರ್ನಿಂಗ್ ಅನ್ನು ಕೊಟ್ಟಿದ್ರೆ, ಇರಾನ್ನ ಏನು ಉತ್ತರಾಧಿಕಾರಿ ಆಗಬೇಕಂತಕ್ಕಂಥ ಮೊಸ್ತಾಬ್ ಸಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಇಲ್ಲಿವರೆಗೆ ಬಳಕೆ ಆಗಿರ್ತಕ್ಕಂಥದ್ದು ಕೇವಲ ಏನು ಸಿದ್ಧವಾಗಿದ್ದಂಥ ಒಂದು ಯುದ್ಧ ಉಪಕರಣಗಳಷ್ಟೇ, ಆದರೆ ಹೊಸ ಉಪಕರಣಗಳು ಇನ್ನೂ ಹಾಗೆ ಉಳಿದಿದ್ದಾವೆ. ಅದನ್ನೇನಾದರೂ ನಾವು ಯುದ್ಧಕ್ಕೆ ಏನಾದರೂ ಯುದ್ಧ ಒಂದು ಪ್ರಕ್ರಿಯೆಗೆ ಬಳಸ್ಕೊಂಡ್ರೆ ನಿಮ್ಮ ಎಲ್ಲ ಒಂದು ಏನು ನೌಕಾಪಡೆಗಳಿರ್ಬೋದು, ಬೇರೆ ಬೇರೆ ಯುದ್ಧ ಸೈನ್ಯಗಳೇನಿದ್ದಾವೆ ಅವೆಲ್ಲವನ್ನು ಸಹ ಸರ್ವನಾಶ ಮಾಡುವಂಥ ಸಾಮರ್ಥ್ಯ ನಮಗೂ ಇದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ಇರಾನ್ನು ಎರಡೂ ದೇಶಗಳು ಅಂದರೆ ಇಸ್ರೇಲ್ ಮತ್ತು ಅಮೆರಿಕ ಏನು ನಡೆಸ್ತಕ್ಕಂಥ ಯುದ್ಧಕ್ಕೆ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಅಮೆರಿಕದ ಸೈನಿಕರನ್ನು ತಮ್ಮ ಒತ್ತಳಿಗಳನ್ನಾಗಿ ಇಟ್ಕೊಂಡಿದ್ದಾರೆ, ಅವರ ವಶದಲ್ಲಿ ಇಟ್ಕೊಂಡಿದ್ದಾರೆ. ಜೊತೆಗೆ ಅಮೆರಿಕದ ನೌಕಾನೆಲೆ ಇರ್ಬೋದು, ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇರಾನ್ ಏನು ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಅಪಾರ ಪ್ರಮಾಣದ ಒಂದು ಆಸ್ತಿ ಪಾಸ್ತಿ ಸಹ ನಷ್ಟ ಆಗಿರ್ತಕ್ಕಂಥದ್ದು. ಇದರ ಜೊತೆಗೆ ಏನು ನಿನ್ನೆ ನಡೆದಿರ್ತಕ್ಕಂಥ ದಾಳಿಯಲ್ಲಿ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಮೆರಿಕ ಮತ್ತು ಇರಾನ್ ಏನು ಒಂದು ದಾಳಿಯನ್ನು ನಡೆಸ್ತಾ ಇದೆ. ಅದರಲ್ಲೂ ಇಸ್ರೇಲ್ ಮತ್ತು ಇರಾನ್ನಲ್ಲಿರ್ತಕ್ಕಂಥ ಅಪಾರ ಪ್ರಮಾಣದ ತೈಲ ಘಟಕಗಳ ಮೇಲೆ ಈ ಒಂದು ದಾಳಿ ನಡೆದಿರ್ತಕ್ಕಂಥದ್ದು. ಈ ದಾಳಿಯಿಂದಾಗಿ ಹೊರಸೂಸ್ತಿರ್ತಕ್ಕಂಥ ವಿಷ ಅನಿಲ ಅಲ್ಲಿನ ಜನರನ್ನು ಒಂದು ರೀತಿಯಾಗಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಯುದ್ಧ ಕ್ಷಿಪಣಿಗಳ ದಾಳಿಯಿಂದಾಗಿ ಕಟ್ಟಡಗಳ ಅವಶೇಷಗಳು ಸಹ ಅದರಿಂದ ಧೂಳು ಹೊಗೆ ಸಹ ದಟ್ಟವಾಗಿ ಹೊರಬರ್ತಾ ಇದೆ.